ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ನಾವು 2 ಅಂಕದ ಪ್ರಶ್ನೆಯನ್ನು ಇವತ್ತು ಈ ಒಂದು ವಿಡಿಯೋನಲ್ಲಿ ಚರ್ಚೆ ಮಾಡೋಣ. ಅಧ್ಯಾಯ ಸಂಖ್ಯೆ ನಿಮ್ಗೆ ಗೊತ್ತಿದೆ 4. ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ. ಇದು ನಿಮ್ಗೆ ಗೊತ್ತಿದೆ, PUC ಫಸ್ಟ್ ಇಯರ್ಗೆ ಬರುವಂಥ ಒಂದು ಅರ್ಥಶಾಸ್ತ್ರದಲ್ಲಿ ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರುವಂಥ 4ನೇ ಅಧ್ಯಾಯ ಸ್ನೇಹಿತರೆ. ಇಲ್ಲಿ ಟೋಟಲ್ ನಿಮಗೆ 6 ಕ್ವಶನ್ಸ್ಗಳಿದ್ದಾವೆ. ಹೌದಾ, ಟೋಟಲ್ ಎಷ್ಟಿದ್ದಾವೆ? 6 ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ಒಂದು ನಿಮಗೆ ಏನಾಗುತ್ತೆ ಅಂತಂದರೆ ಎನ್ವಲಿಗೆ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಅಲ್ಲದೆ ತಪ್ಪದೆ ಇದನ್ನು ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ. ನನ್ನ ಎಕನಾಮಿಕ್ಸ್, ನಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776 ಅಂತ ಸ್ನೇಹಿತರೆ. ನೋಡಿ, ಇಲ್ಲಿ ಮೊದಲೇದಾಗಿ ಪ್ರಶ್ನೆಗಳು ಎಷ್ಟಿದ್ದಾವೆ ಅಂತ ನೋಡ್ಕೊಂಡು ಬಿಡೋಣ. ಹೌದಾ, ಇಲ್ಲಿ ಟೋಟಲ್ ಆಗಿ ನಿಮಗೆ 6 ಪ್ರಶ್ನೆಗಳನ್ನು ಇರುವಂಥದ್ದು. ಹೌದಾ, ಈ 6 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡುವ ಅಗತ್ಯತೆಯನ್ನು ತಿಳಿಸಿ ಅಂತ. ಆನಂತರ ವ್ಯಕ್ತಿಗಳು ಶಿಕ್ಷಣದ ಮೇಲೆ ಏಕೆ ಹಣವನ್ನು ವೆಚ್ಚ ಮಾಡುತ್ತಾರೆ. ಹೌದಾ, ನೆಕ್ಸ್ಟ್ 3ನೇ ಪ್ರಶ್ನೆ ನೋಡಿ, ಒಂದು ದೇಶದ ಮಾನವ ಬಂಡವಾಳದ 2 ಪ್ರಮುಖ ಮೂಲಗಳಾವವು ಅಂತ. ನೆಕ್ಸ್ಟು 4ನೇ ಪ್ರಶ್ನೆ ಇದೆ, ಒಂದು ದೇಶದ ಶೈಕ್ಷಣಿಕ ಸಾಧನೆಯ ಸೂಚಕಗಳಾವವು ಅಂತ ನೋಡಿ. ಹೌದಾ, ಅದಾದ ನಂತರ ಮಾನವ ಬಂಡವಾಳ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಅಂಶಗಳು ಯಾವುವು ಅಂತ. ಅದಾದ ನಂತರ ನೆಕ್ಸ್ಟ್ 6 ಪ್ರಶ್ನೆ, ಲಾಸ್ಟ್ ಪ್ರಶ್ನೆ, ಆರೋಗ್ಯ ಹೌದಾ ವೆಚ್ಚಗಳ ಮೇಲೆ ಹೌದಾ ವೆಚ್ಚಗಳ ವಿವಿಧ ರೂಪಗಳಾವವು ಅಂತ ಕೊಟ್ಟಿರುವಂಥ ಒಂದು 6 ಪ್ರಶ್ನೆಗಳು ಸ್ನೇಹಿತರೆ. ಮೊದಲನೇದಾಗಿ ನಾವು ಒಂದೊಂದು ಪ್ರಶ್ನೆಯನ್ನು ಇವತ್ತು ಅರ್ಥ ಮಾಡಿಕೊಂಡು ಬರೋಣ ಸ್ನೇಹಿತರೆ. ಹೌದಾ, ಸ್ವಲ್ಪ ನಿಮ್ಗೆ ಏನು ಮಾಡ್ತಾಯಿದ್ದೀನಿ, ಇದನ್ನು ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಿಮಗೆ ನೇರವಾಗಿ ಕರೆಕ್ಟಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡುವ ಅಗತ್ಯತೆಯನ್ನು ತಿಳಿಸಿ ಅಂತ. ಹೌದಾ, ಹಾಗಂದರೆ ಏನು ಅಂತ ನಾವು ನೋಡೋಣ ಸ್ನೇಹಿತರೆ. ಅಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಒಂದು ಕಂಪನಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು, ಏನೆಲ್ಲ ಪ್ರಯತ್ನಗಳೆಲ್ಲ ಮಾಡುತ್ತೆ ಅಂತಂದರೆ ಮಾನವನ ಮೇಲೆ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡುತ್ತೆ, ಹೂಡಿಕೆಯನ್ನು ಮಾಡುತ್ತೆ. ಯಾಕಂದರೆ ಮುಂದಿನ ದಿನದಲ್ಲಿ ಆ ಒಂದು ಉದ್ಯಮ ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ಕಂಪನಿ ಆಗಿರ್ಬೋದು, ಆ ಒಂದು ಕಂಪನಿಗೆ ಜಾಸ್ತಿ ಅದಕ್ಕೆ ರಿಟರ್ನ್ಸ್ ಬರುತ್ತೆ ಅಂತ. ಹೌದಾ, ಯಾಕಂತಂದರೆ ಆರಂಭಿಕದಲ್ಲಿ ಅವರಿಗೆ ಸರಿಯಾದಂಥ ಒಂದು ಮಾರ್ಗದರ್ಶನ, ತರಬೇತಿಯನ್ನು ಸಿಕ್ಕಿರುವುದಿಲ್ಲ. ಹಾಗಾಗಿ ಅವರಿಗೆ ನಾವು ಆ ತರಬೇತಿಯನ್ನು ಕೊಡಬೇಕಾಗತ್ತೆ. ಆ ತರಬೇತಿಯನ್ನು ಕೊಟ್ಟಾದ ನಂತರ ಅವರಿಂದ ಬರುವಂಥ ಒಂದು ರಿಟರ್ನ್ಸ್ ಏನಿದೆ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹೌದಾ, ಯಾವುದಕ್ಕೆ? ನಮ್ಮ ಕಂಪನಿಗೆ. ಹಾಗಾಗಿ ಅದಕ್ಕೆ ನಾವು ಅಂತಂದರೆ ವೃತ್ತಿ ನಿರತ ಆಗಿರ್ಬೋದು ಅಥವಾ ಒಂದು ಸಲ ನಾವು ಅಪಾಯಿಂಟ್ಮೆಂಟ್ ಮಾಡಿಕೊಂಡಾಗ ಅವರಿಗೆ ಇನ್ನೂ ಕೂಡ ನಾವು ಕೊಡ್ಬೋದು ಅಂತ. ಬೇರೆ ಬೇರೆ ರೀತಿಯಾಗಿ ನಾವು ಅವುಗಳನ್ನು, ಅದಕ್ಕೋಸ್ಕರ ಮಾನವನ ಬಂಡವಾಳ ಒಂದು ಹೂಡಿಕೆ ಅನ್ನುವಂಥದ್ದಿದೆ. ಇಲ್ಲಿ ಫಿಸಿಕಲ್ ಒಂದು ಕ್ಯಾಪಿಟಲ್ ಅಂತ ಕರೆದಿರೆ ನಿಮ್ಗೆ ಗೊತ್ತಿದೆ. ಒಂದು ಭೌತಿಕವಾಗಿರುವಂಥ ಒಂದು ಸಂಪನ್ಮೂಲಗಳೇನಿದೆ. ಹೌದಾ, ಕಟ್ಟಡ ಆಗಿರ್ಬೋದು, ಬಿಲ್ಡಿಂಗ. ಹೌದಾ, ನೆಕ್ಸ್ಟ್ ಏನಂತಂದರೆ ಮಷಿನ್ಸು, ಟೂಲ್ಸು, ಇಕ್ವಿಪ್ಮೆಂಟ್ಸ್ಗಳು. ಹೌದಾ, ಇವೆಲ್ಲ ಸೇರಿಸಿದ್ರೆ ನಾವು ಬಂಡವಾಳ ಅಂತ ಕರಿತೀವಿ. ಹೌದಾ, ಅವು ಗೋಚರ ಬಂಡವಾಳಗಳಾಗುತ್ತೆ, ಭೌತಿಕ ಬಂಡವಾಳ ಅಂತ ಕರಿತಾ ಇದ್ದೀವಿ. ಈ ಭೌತಿಕ ಬಂಡವಾಳಗಳಿಗೆ ಮಾನವನ ಒಂದು ನಾಲೆಜು, ಮಾನವನ ಒಂದು ಜ್ಞಾನ, ಅವುಗಳನ್ನು ಭರಿಸಿ ಅದರಿಂದ ಹೊಸತನವನ್ನು ನಾವು ಮಾಡಿಫೈ ಮಾಡುವಂಥದ್ದು, ಹೊಸ ಹೊಸ ಆವಿಷ್ಕಾರಗಳನ್ನು ತೆಗೆಯುವಂಥದ್ದು. ಇದರಲ್ಲಿಂದ ಏನಾಗುತ್ತೆ ಅಂತಂದರೆ ಆರ್ಥಿಕ ಒಂದು ಬೆಳವಣಿಗೆ ಆಗುತ್ತೆ. ಆರ್ಥಿಕ ಬೆಳವಣಿಗೆಯನ್ನು ವೇಗಗತಿಯಲ್ಲಿ, ತ್ವರಿತಗತಿಯಲ್ಲಿ ನಾವು ಅವುಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಾನವನ ಮೇಲೆ ಒಂದು ಮಾನವನ ಬಂಡವಾಳದ ಮೇಲೆ ಇವತ್ತು ಹೂಡಿಕೆ ಮಾಡುವಂಥ ಒಂದು ಅಗತ್ಯತೆ ತುಂಬ ಇದೆ ಅಂತ. ಇಲ್ಲಿ ನೋಡಿ ಏನು ಕಂಟೆಂಟ್ ಇದೆ ಅಂತ ನಾವು ನೋಡೋಣ ಸ್ನೇಹಿತರೆ. ಮಾನವ ಬಂಡವಾಳವು ಹೌದಾ ಸರಕು ಸೇವೆಗಳಿಗೆ ಸಂಘಟನಾ ಚಾತುರ್ಯವನ್ನು ಒದಗಿಸುವುದರ ಜೊತೆಗೆ ಶ್ರಮವನ್ನು ಪೂರೈಸಿ ಹೌದಾ ಆರ್ಥಿಕ ಬೆಳವಣಿಗೆ ವೇಗವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಇದರ ಮೇಲೆ ಹೂಡಿಕೆ ಮಾಡುವುದರ ಅಗತ್ಯವಿದೆ. ನೋಡಿ ಸ್ನೇಹಿತರೆ, ಅಂದರೆ ಒಂದು ಕಂಪನಿನ ಹೇಳ್ದಲ್ಲ, ಯಾಕೆ ಅಂತಂದರೆ ಇವತ್ತು ಸರಕು ಮತ್ತು ಸೇವೆಗಳು ಬರೀ ಬಿಲ್ಡಿಂಗ್ ಅಷ್ಟೇ ಕಟ್ಟುವುದಿಲ್ಲ, ಆ ಬಿಲ್ಡಿಂಗ್ ಜೊತೆಗೆ ಅಲ್ಲಿರುವಂಥ ವರ್ಕರ್ಸ್ ಮೇಲೆ ಎಂಪ್ಲಾಯಿಗಳ ಮೇಲೇನೂ ಕೂಡ ತುಂಬ ಏನು ಮಾಡ್ತಾ ಇದೆ, ಕೆಲಸ ಮಾಡಿಸುತ್ತೆ. ಹೌದಾ, ಅದ್ರ ಮೇಲೆ ಏನಾಗ್ತಾ ಇದೆ, ಸಾಕಷ್ಟು ವ್ಯಯಗಳನ್ನು ಮಾಡಿಸುತ್ತೆ. ನೆನಪಿರಲಿ ಸ್ನೇಹಿತರೆ.
ಈ ವ್ಯಯಗಳಿಂದ ಸೊ ತುಂಬ ಏನಾಗುತ್ತೆ ಅಂತಂದರೆ ಅವರ ಒಂದು ಆರ್ಥಿಕ ಸಾಧನಗಳನ್ನು ಮುಂದಿನ ದಿನದಲ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಆಗಿ ನಮಗೆ ಮಾರ್ಪಡಿಸ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅಂತಂದರೆ ನಮಗೆ ಇಂಡಿಕೇಶನ್ಸ್ ಬೇಕು, GDP ಅಂತ, ಹೌದಾ. ಸೊ ಈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ, ಅದ್ರ ಮೇಲೆ ನಾವು ಅವುಗಳನ್ನು ಇವತ್ತು ಅಳತೆ ಮಾಡ್ತಾ ಇದ್ದೀವಿ. ಸೊ ಈ ಇಂಡಿಕೇಶನ್ಸನ್ನು ಪ್ರಗತಿ ಆಗಬೇಕು ಅಂತಂದರೆ, ತ್ವರಿತಗತಿಯಾಗಿ ಆರ್ಥಿಕ ಬೆಳವಣಿಗೆಯನ್ನು ಆಗಬೇಕು ಅಂತಂದರೆ ನಾವು ಮಾನವನ ಬಂಡವಾಳವನ್ನು ದಕ್ಷ ರೀತಿಯಲ್ಲಿ ನಾವು ಬಳಸ್ಕೋಬೇಕಾಗತ್ತೆ. ಅದಕ್ಕೆ ಅದರ ಮೇಲೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಖರ್ಚು ವೆಚ್ಚಗಳನ್ನು ಮಾಡಬೇಕಾಗತ್ತೆ ಅಂತ ಅನ್ನುವಂಥದ್ದು ಕಾನ್ಸೆಪ್ಟು ಸ್ನೇಹಿತರೆ, ಹೌದಾ. ಹೌದು. ನೆಕ್ಸ್ಟ್ ನೋಡಿ ಪ್ರಶ್ನೆ. ಸೊ ಇಲ್ಲಿ ಎರಡನೇ ಕಾನ್ಸೆಪ್ಟ್ ಇದೆ, ಎರಡನೇ ಪ್ರಶ್ನೆ ಇದೆ ಸ್ನೇಹಿತರೆ. ಇದು ಆ ನಂತರ ಸ್ವಲ್ಪ ಸೈಡಿಗೆ ಮಾಡ್ಕೊಳ್ತೀನಿ. ಎಸ್, ಹಾಂ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರಶ್ನೆ ಏನು ನಿಮಗೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ, ನಂದು ನಡೀತೆ ಅಂತ ಅಂದ್ಕೊಂಡಿದ್ದೀನಿ, ಹೌದಾ. ಬೇಕಾದರೆ ನಾನು ಅದನ್ನು ಪ್ರಶ್ನೆ ಕೆಳ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಎಸ್, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ತೊಗೊಳ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಮಾರ್ಕ್ ಮಾಡಿಕೊಂಡು ನಿಮ್ಗೊಂದಿಷ್ಟು ಕ್ಲಿಯರ್ ಆಗುತ್ತೆ. ಎಸ್, ಇಷ್ಟು ಇವತ್ತು ಈಗಿನ ಒಂದು ಕಂಟೆಂಟ್ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಸ್, ಇಲ್ಲಿ ನೋಡಿ ಮೊದಲೇ ಪಾಯಿಂಟ್ ಏನಿದೆ. ಸೊ ವ್ಯಕ್ತಿಗಳು ಶಿಕ್ಷಣದ ಮೇಲೆ ಏಕೆ ಹಣ ವೆಚ್ಚ ಮಾಡುತ್ತಾರೆ? ನೋಡಿ ಸ್ನೇಹಿತರೆ, ಇವತ್ತೆಲ್ಲ ನಾವು ಮಕ್ಕಳಿಗೆ ಇವತ್ತು ಯಾಕೆಲ್ಲ ಅಷ್ಟೊಂದು ಓದಿಸ್ಬೇಕಾಗಿದೆ, ಹೌದಾ. ಸೊ ಮಕ್ಕಳಿಗೆ ಯಾಕೆಲ್ಲ ನಾವು ಪ್ರಯತ್ನಗಳನ್ನು ಮಾಡಬೇಕು ಅಂತಂತಂದರೆ, ಸೊ ತುಂಬ ಅವಶ್ಯಕತೆ ಇದೆ ಇಂದಿನ ದಿನದಲ್ಲಿ. ಇವತ್ತೆಲ್ಲನೂ ಕೂಡ ಮಕ್ಕಳಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಮೊಬೈಲನ್ನು ಕೊಟ್ಟು ಬಿಡ್ತಾ ಇದ್ದೀವಿ. ಮಗು ಏನು ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಇಲ್ಲ, ಹೌದಾ. ಸೊ ಒಂದು ಕಡೆ ಪಪ್ಪ ಒಂದು ಡ್ಯೂಟಿ ಮಾಡ್ತಾ ಇದ್ದರೆ ಮಮ್ಮಿ ಇನ್ನೊಂದಕ್ಕೆಲ್ಲ ಕೆಲಸ ಮಾಡ್ತಾ ಇರ್ತಾಳೆ. ಸೊ ಮಗು ಹೇಗೆ ಬೆಳೀತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಇವತ್ತು, ಹೌದಾ. ಸೊ ಇವತ್ತು ಶಿಕ್ಷಣದ ರಂಗದ ಮೇಲೆ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡ್ತಾ ಇದ್ದೀವಿ, ಹೌದಾ. ಸೊ ಎಲ್ಲಿ ವ್ಯಯ ಮಾಡಬೇಕು ಅಲ್ಲಿ ಮಾಡ್ತಾ ಇಲ್ಲ. ಸೊ ಬೇರೆ ಕಡೆ ಎಲ್ಲನೂ ಕೂಡ ಸಾಕಷ್ಟು ನಾವು ಸ್ಮಾರ್ಟ್ಫೋನ್ ಅದು ಎಲ್ಲ ಯೂಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಮಕ್ಕಳಿಗೆ. ಅದು ಬೇರೆ ಮ್ಯಾಟ್ರ್ ಆಗುತ್ತೆ, ವಿಷಯ ವಸ್ತು ಬೇರೆ ಕಡೆ ಹೋಗುತ್ತೆ, ಇರಲಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಪಾಯಿಂಟ್ಗಳನ್ನು ಮಾಡಿಕೊಂಡು ನಿಮಗೆ 4 ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ. ಒಂದನೇದು, ಶಿಕ್ಷಣವು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದರಿಂದ ಹಾಗೂ ಜ್ಞಾನ ಕೌಶಲ್ಯ ದಕ್ಷತೆಯನ್ನು ಉಲ್ಬಣಗೊಳಿಸುತ್ತದೆ ಅಥವಾ ಹೆಚ್ಚಿಸುತ್ತದೆ. ನೋಡಿ ಸ್ನೇಹಿತರೆ, ಶಿಕ್ಷಣದಿಂದ ಆರ್ಥಿಕ ಒಂದು ಬೆಳವಣಿಗೆ ತ್ವರಿತಗತಿಯಾಗುತ್ತೆ. ಸೊ ಅದಕ್ಕೆ ಉತ್ತೇಜನ ಕೊಡುತ್ತೆ, ಪುಷ್ಟಿ ಕೊಡುತ್ತೆ, ಹೌದಾ. ಹೌದು. ಮತ್ತು ಸೊ ಮನುಷ್ಯನಲ್ಲಿರುವಂಥ ಜ್ಞಾನವನ್ನು, ಕೌಶಲ್ಯವನ್ನು ಹೆಚ್ಚಿಗೆ ಮಾಡುತ್ತಾ ಇದೆ, ಅವನ ಕೆಪಾಸಿಟಿಯನ್ನು ಹೆಚ್ಚಿಗೆ ಮಾಡಿಸುತ್ತೆ. ಹಾಗಾಗಿ ನಾವು ಇವತ್ತು ಶಿಕ್ಷಣ ಅನ್ನುವಂಥದ್ದು ಕೊಡಬೇಕಾಗತ್ತೆ, ಹೌದಾ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಶಿಕ್ಷಣ ಅನ್ನುವಂಥದ್ದು ತುಂಬ ಅವಶ್ಯಕತೆ ಇದೆ ಸ್ನೇಹಿತರೆ, ನೆನಪಿರಲಿ ನಿಮಗೆ. ಅದಾದ ನಂತರ ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ, ಹೌದಾ. ಸೊ ಇದು ಮೊದಲನೇ ಪಾಯಿಂಟ್ ಆಯ್ತಲ್ಲ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ, ಉದ್ಯೋಗ ಅವಕಾಶ ನೀಡುವುದರಿಂದ ವ್ಯಕ್ತಿಗಳು ಶಿಕ್ಷಣದ ಮೇಲೆ ಹೆಚ್ಚು ಮಾಡುತ್ತಾರೆ, ವೆಚ್ಚ ಮಾಡುತ್ತಾರೆ. ಯಾಕೆ? ಸೊ ಮುಂದಿನ ದಿನದಲ್ಲಿ ಹೆಚ್ಚೆಚ್ಚು ನಾವು ದೊಡ್ಡ ದೊಡ್ಡ ಒಂದು ಉದ್ಯೋಗಗಳಲ್ಲಿ ಹೋಗ್ಬೋದು ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ, ಶಿಕ್ಷಣದ ಮೇಲೆ ಇವತ್ತು ವ್ಯಯ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮಕ್ಕಳೆಲ್ಲನೂ ಕೂಡ ಇವತ್ತು ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು, ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ನೋಡಬೇಕು ಅನ್ನೋಂಥದ್ದು, ಹೌದಾ. ಸೊ ಆದರೆ ಸೊ ಸಮಾಜದಲ್ಲಿ ಅವನ ಸ್ಥಾನಮಾನ ಏನು, ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕ್ತಾ ಇದ್ದಾನೆ, ಅವ ಹೇಗೆ ಬೆಳೀತಾ ಇದ್ದಾನೆ ಅನ್ನೋಂಥದ್ದು, ಅವನ ವ್ಯಕ್ತಿತ್ವ ಏನು ಅನ್ನೋಂಥದ್ದು ನಾವು ನೋಡ್ತಾ ಇಲ್ಲ, ಹೌದಾ. ಸೊ ಬರೀ ಮಗುವಿಗೆ ಏನು ಮಾಡ್ತಾ ಇದ್ದೀವಿ, ಡಾಕ್ಟರ್ ಆಗು, ಇಂಜಿನಿಯರಿಂಗ್ ಆಗು, ಇಷ್ಟೇ ಹೇಳ್ತಾ ಇದ್ದೀವಿ, ಹೌದಾ. ಸೊ ಈ ರೀತಿಯಾಗಿ ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ಮುಂದಿನ ದಿನದಲ್ಲಿ ಒಂದು ಉದ್ಯೋಗ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದು, ಆ ಒಂದು ಕಾರಣಕ್ಕಾಗಿ ನಾವು ಶಿಕ್ಷಣದ ಮೇಲೆ ಕೂಡ ಇವತ್ತು ವೆಚ್ಚನ ಮಾಡ್ತಾ ಇದ್ದೀವಿ, ಹೌದಾ. ಹೌದು. ನೋಡಿ ಸ್ನೇಹಿತರೆ, ಅದಾದ ನಂತರ ನೆಕ್ಸ್ಟು ನೋಡಿ, ಸೊ ಯಾವುದು ಅಂತಂದರೆ ಇದು ಎರಡನೇದಾಯಿತು. ಮೂರನೇ ಪಾಯಿಂಟ್ಸ್ ನೋಡಿ ಸ್ನೇಹಿತರೆ, ಮೂರನೇ ಪಾಯಿಂಟ್ಸ್ ಏನಿದೆ ಅಂತ, ಹೌದಾ. ಇಲ್ಲಿ ನೋಡಿ, ಮೂರನೇ ಪಾಯಿಂಟ್ಸ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಅಂತ, ಹೌದಾ. ಏನ್ರಿ, ಕೆಪ್ಯಾಸಿಟಿ, ಹೌದಾ. ಸೊ ನಮ್ಮ ಒಂದು ಏನು ಪ್ರೊಡಕ್ಟಿವಿಟಿ ಮಾಡಬೇಕಾದ್ರೆ ನಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಇದೆ, ನಮ್ಮಲ್ಲಿ ಒಂದು ಏನಿದೆ ಎಬಿಲಿಟಿ ಇದೆ, ಅದನ್ನು ಹೆಚ್ಚಿಗೆ ಮಾಡುತ್ತೆ. ಯಾವುದು? ಶಿಕ್ಷಣದಿಂದ. ನೆನಪಿಟ್ಕೊಳ್ಳಿ, ಅದಕ್ಕೆ ಶಿಕ್ಷಣ ಅನ್ನೋದು ತುಂಬ ಮಹತ್ವಪೂರ್ಣವಾದಂಥ ಪಾತ್ರ ವಹಿಸುತ್ತೆ, ಅದು ನಿಮಗೆ ನೆನಪಿರಲಿ, ಹೌದಾ. ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಒಂದು ಪಾಯಿಂಟು, ನಾಲ್ಕನೇ ಪಾಯಿಂಟ್ ಯಾವುದಿದೆ ನೋಡಿ. ಸೊ ವ್ಯಕ್ತಿಗಳು ಶಿಕ್ಷಣದ ಮೇಲೆ ಮಾಡುವ ವೆಚ್ಚಗಳು ನೋಡಿ, ನಾನು ಮೊದಲೇ ಪಾಯಿಂಟ್ ಹೇಳಿದ್ದೀನಲ್ಲ, ಅದೇ ಬಂತಿಲ್ಲಿ, ಹೌದಾ. ಸೊ ವ್ಯಕ್ತಿಗಳು ಶಿಕ್ಷಣದ ಮೇಲೆ ಮಾಡುವ ವೆಚ್ಚವು ಕಂಪನಿಗಳು ಭವಿಷ್ಯದಲ್ಲಿ ತಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಸೊ ಬಂಡವಾಳ ಸರಕುಗಳ ಮೇಲೆ ಸೊ ಮಾಡುವ ವೆಚ್ಚವನ್ನು ಅನುರೂಪವಾಗಿರುತ್ತದೆ. ನೋಡಿ, ಅವರು ಯಾಕೆ ಆರಂಭದಲ್ಲಿ ಹೊಸ ಹೊಸ ತಂತ್ರಜ್ಞಾನ, ಹೊಸ ಹೊಸ ಒಂದು ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಅಂದರೆ ಭಾಳ ಸುಲಭವಾಗಿ ಕೆಲಸ ಆಗಲಿ ಅಂತ. ಅದಕ್ಕೆ ತಕ್ಕಂತೆ ಅವರಿಗೆ ಒಂದಿಷ್ಟು ಟ್ರೈನಪ್ಪನ್ನು ಮಾಡಿರ್ತಾರೆ, ಹೌದಾ. ಸೊ ಇವೆಲ್ಲನೂ ಅದ್ರ ಮೇಲೆ ಖರ್ಚು ಯಾಕೆ ಮಾಡುತ್ತೆ ಅಂತಂದರೆ, ಸೊ ಮುಂದಿನ ದಿನದಲ್ಲಿ ನಮ್ಮ ಕಂಪನಿಗೆ ಅದರಿಂದ ಜಾಸ್ತಿ ನಮಗೆ ಪ್ರಾಫಿಟ್ ಬರಲಿ ಅನ್ನುವಂಥದ್ದು, ಆ ಒಂದು ಕಾರಣದಿಂದಾಗಿ ಸೊ ಇವೆಲ್ಲನೂ ಕೂಡ ಖರ್ಚು ಮಾಡುವಂಥ ಒಂದು ಅವಶ್ಯಕತೆ ಇದೆ, ಹೌದಾ. ಎಸ್.
ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ನಿಮಗೆ. ಸೊ ಒಂದು ದೇಶದ, ನೆನ್ಪಿಟ್ಕೊಳ್ಳಿ, ಮಾನವ ಬಂಡವಾಳದ 2 ಪ್ರಮುಖ ಮೂಲಗಳಾವು ಅಂತ ಇದೆ. ಹೌದಾ? ಸೊ ಅದರಲ್ಲಿ ತುಂಬ 4-5 ಪಾಯಿಂಟ್ಸ್ ಇದ್ದಾವೆ. ನಾನು ಅದರಲ್ಲಿ ನಿಮಗೆ ಏನು ಮಾಡ್ತಾ ಇದ್ದೀನಿ, 4 ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ನೀವು ಅದರಲ್ಲಿ ಎಕ್ಸಾಮ್ನಲ್ಲಿ 2 ಆದರೂ ಬರೀರಿ, 3 ಆದರೂ ಬರೀರಿ ಸ್ನೇಹಿತರೆ. ಹೌದಾ? ನೋಡಿ, ಸೊ ಮೊದಲನೇದು ಪಾಯಿಂಟ್ ಇದೆ ಶಿಕ್ಷಣದ ಮೇಲಿನ ವೆಚ್ಚ ಅಂತ. ಹೌದಾ? ಹೀಗೆ ಹೇಳೋದಲ್ಲ ಅದು. ಆನಂತರ ಆರೋಗ್ಯದ ಮೇಲಿನ ವೆಚ್ಚ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಇದೆ. ಹೌದಾ? ಸೊ ಇಲ್ಲಿ ಏನಂತಂದರೆ ಸಾಮಾಜಿಕ ಔಷಧಿ ಅಂತ ಬರುತ್ತೆ, ರೋಗ ನಿರೋಧಕ ಮೇಲೆ ಒಂದು ಖರ್ಚು ಮಾಡುವಂಥದ್ದು. ಹೌದಾ? ನೆಕ್ಸ್ಟ್ ಏನಂತಂದರೆ ಚುಚ್ಚುಮದ್ದಿಗೋಸ್ಕರ, ಹೌದಾ, ಲಸಿಕೆಯನ್ನು ಹಾಕಿಸೋಗೋಸ್ಕರ ಇವೆಲ್ಲ ಕೊಡಬೇಕಾಗತ್ತೆ. ಹೌದಾ? ಇಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಭಾಳ ದೊಡ್ಡದಿದೆ ಸ್ನೇಹಿತರೆ. ಹೌದಾ? ರಾಜ್ಯ ಸರ್ಕಾರದ್ದು ಇರುತ್ತೆ, ಕೇಂದ್ರ ಸರ್ಕಾರದ್ದು ತುಂಬ ಜವಾಬ್ದಾರಿ ಇರುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಹೌದಾ? ಸೊ ಇಲ್ಲಿ ಶಿಶು ಮರಣ ದರವನ್ನು ಕಂಟ್ರೋಲ್ ಮಾಡುವಂಥದ್ದು, ಮಾತೃ ಮರಣ ದರವನ್ನು ಕಂಟ್ರೋಲ್ ಮಾಡುವಂಥದ್ದು, ಇದೆಲ್ಲನೂ ಕೂಡ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಷಯ ಆಗಿರುತ್ತೆ. ಹಾಗಾಗಿ ಸೊ ನೆಕ್ಸ್ಟ್ ನೋಡಿ, ವೃತ್ತಿನಿರತ ತರಬೇತಿ ಮೇಲಿನ ವೆಚ್ಚ. ಹೌದಾ? ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಕರಿತಾ ಇದ್ದೀವಿ. ಆಲ್ರೆಡಿ ಇವು ಜಾಬ್ನಲ್ಲಿ ಇದ್ದಿರ್ತಾರೆ, ಅವ್ರಿಗೆ ಒಂದಿಷ್ಟು ಇನ್ನೊಂದಿಷ್ಟು ಏನಾಗಿರಬೇಕಾಗತ್ತೆ ಅಂತಂದರೆ, ಸೊ ಮಾಡಿಫೈ ಆಗಬೇಕಾಗತ್ತೆ, ಅವ್ರಿಗೆ ಒಂದಿಷ್ಟು ಜ್ಞಾನ ಬೇಕಾಗಿರುತ್ತೆ, ಆ ಜ್ಞಾನಗೋಸ್ಕರ ಕೊಡುವಂಥದ್ದು. ಅದಕ್ಕೆ ವೃತ್ತಿನಿರತ ತರಬೇತಿ ಅಂತ ಕೊಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ಪ್ರೈಮರಿ ಟೀಚರ್ ಸೆಲೆಕ್ಟ್ ಆಗಿರ್ತಾರೆ, ಒಂದು 4-5 ವರ್ಷ ಆದ ನಂತರ ಅವ್ರದ್ದು ಒಂದು ಇದ್ರ ಮೇಲೆ ಪ್ರಮೋಷನ್ ಆಗಿ ಹೈಸ್ಕೂಲಿಗೆ ಅಪಾಯಿಂಟ್ಮೆಂಟ್ ಆಗುತ್ತೆ. ಸೊ ಪ್ರಮೋಷನ್ ಸಿಗುತ್ತೆ. ಅವಾಗ ಅವರಿಗೆ ಹೈಸ್ಕೂಲಲ್ಲಿ ಹೆಂಗೆ ಮಾಡಬೇಕು, ಏನು ಮಾಡಬೇಕಂತ ಗೊತ್ತಿರೋದಿಲ್ಲ. ಅಲ್ಲಿವರೆಗೆ ಅವ್ರು ಏನು ಮಾಡ್ಕೋಬೇಕು, ಸೊ ಮೊದಲು DED ಇದ್ದರೆ ಸಾಕಾಗ್ತಿತ್ತು. ಸೊ ಇವಾಗ DED ಆದ್ರೆ TCH ಅಂತ ಕರಿತಿದ್ದೀವಲ್ಲ, ಅದಾದ ನಂತರ ನೆಕ್ಸ್ಟ್ ನಮ್ಗೆ BA B.Ed ಬೇಕು. ಹೌದಾ? ಸೊ ಯಾವಾಗ ಹೈಸ್ಕೂಲನ್ನು ಮಾಡಬೇಕಾದ್ರೆ ನೆನಪಿರಲಿ, ಅಲ್ಲಿವರೆಗೆ ಅದನ್ನು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಅವ್ರಿಗೆ ಒಂದಿಷ್ಟು ದಿನ ಟ್ರೈನಿಂಗನ್ನು ಕೊಟ್ಟು ಮತ್ತೆ ಅವರಿಗೆ ನಾವೇನು ಮಾಡೋದು, ಪ್ರಮೋಷನ್ ಕೊಟ್ಟು ಹೈಸ್ಕೂಲ್ ಟೀಚರ್ ಅಂತ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು. ಈ ಒಂದು ವ್ಯವಸ್ಥೆ ಇದು ಜಾಬ್ ಆನ್ ದಿ ಟ್ರೈನಿಂಗ್. ಆಲ್ರೆಡಿ ಜಾಬ್ನಲ್ಲಿ ಇದ್ದಾರೆ ಅವರು, ಸೊ ಅವ್ರಿಗೆ ಮತ್ತೆ ಹೆಚ್ಚಿನ ಒಂದು ಇದನ್ನು ಬೇಕಂತೇಳಿ. ಅದೇ ಥರ ಹೈಸ್ಕೂಲಲ್ಲಿ ಇದ್ದವರು ಕಾಲೇಜ್ಗೆ ಬಂದಾಗ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ. ಹೌದಾ? ಸೊ ಹೈಸ್ಕೂಲಿಗೂ ಕಾಲೇಜ್ಗೂ ಇರುವಂಥ ತುಂಬ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಹೌದಾ? ಹೌದು. ಸೊ ಅದಕ್ಕೋಸ್ಕರ ಸೊ ಅವ್ರಿಗೂ ಕೂಡ ಒಂದಿಷ್ಟು ಅದರ ಬಗ್ಗೆ ಒಂದು ಜ್ಞಾನ ತಿಳುವಳಿಕೆ ಕೊಡಬೇಕಾಗುತ್ತೆ. ಅದನ್ನು ಎಕ್ಸ್ಪರ್ಟ್ಸ್ ಅದನ್ನು ಕೊಡ್ತಾರೆ. ಹೌದಾ? ಎಸ್. ನೆಕ್ಸ್ಟ್ ನೋಡಿ, ವಲಸೆ ಮತ್ತು ಮಾಹಿತಿ ಮೇಲಿನ ವೆಚ್ಚಗಳು. ಹೌದಾ? ವಲಸೆ ಅಂದ್ರೆ ಗೊತ್ತಿದೆ ನಿಮ್ಗೆ. 2 ಉದ್ದೇಶಗಳಿಗೋಸ್ಕರ ನಿನ್ನಿನ ವಿಡಿಯೋನಲ್ಲಿ ಹೇಳಿದ್ದೀನಿ. ಒಂದು ಮೂಲ ಶಿಕ್ಷಣ, ಅಂದರೆ ಶಿಕ್ಷಣ, ಹೈಯರ್ ಎಜುಕೇಷನನ್ನು ಪಡಿಬೇಕು ಅಂತ ಒಂದು ಉದ್ದೇಶ ಇದ್ದರೆ, ಇನ್ನೊಂದೇನಂತಂದರೆ, ಸೊ ನಾನು ಆಲ್ರೆಡಿ ಒಂದು ಜಾಬ್ನಲ್ಲಿ ಇದ್ದೀನಿ, ಇನ್ನೊಂದು ಜಾಬ್ಗೆ ನಾವು ಹೋಗ್ತಾ ಇದ್ದೀನಿ. ಎದಕ್ಕೆ ಹೋಗ್ತಾ ಇದ್ದೀನಿ, ನನಗೆ ತುಂಬ ಚೆನ್ನಾಗಿರುವಂಥ ಸ್ಯಾಲ್ರಿ ಇನ್ನೂ ಸಿಗುತ್ತೆ ಅಂತ ಅನ್ನುವಂಥ ನಿರೀಕ್ಷೆ. ಹೌದಾ? ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಒಂದು ಕಂಪನಿಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ನಾನು 40ರಿಂದ 45 ಸ್ಯಾಲ್ರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಪರ್ ಮಂತ್ ಅಂತಂದರೆ, ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇನ್ನೂ ಅದಕ್ಕಿಂತಲೂ ಜಾಸ್ತಿ ಕೊಡುವಂಥ ಕಂಪನಿಗಳು ಅಥವಾ ಸಂಸ್ಥೆಗಳು ಇದ್ದರೆ, ಸೊ ನನಗೆ ಆಫರ್ ಇತ್ತು ಅಂದರೆ ನಾನು ಆರಾಮಾಗಿ ಏನು ಮಾಡ್ತಾ ಇದ್ದೀನಿ, ನಾನು ಸ್ಕಿಪ್ ಮಾಡಿ ಮತ್ತೊಂದು ಸಂಸ್ಥೆಗೆ ಹೋಗುವಂಥ ಸಾಧ್ಯತೆ. ಹೌದಾ? ಅದಕ್ಕೋಸ್ಕರ 2 ಉದ್ದೇಶಗಳಿಗೋಸ್ಕರ ಮಾನವ ಏನು ಮಾಡ್ತಾ ಇದ್ದಾನೆ, ವಲಸೆ ಹೋಗ್ತಾ ಇದ್ದಾನೆ, ಮೈಗ್ರೇಷನ್ ಆಗ್ತಾ ಇದ್ದಾನೆ. ಅದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗ್ಬೋದು, ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಬೋದು, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗಾದರೂ ಹೋಗ್ಬೋದು. ಹೌದಾ? ಸೊ ಹಾಗಾಗಿ ಸೊ ನೆಕ್ಸ್ಟ್ ಇಷ್ಟು ಈ ಒಂದು ಕಾನ್ಸೆಪ್ಟ ಏನಾಗ್ತದ. ಸೊ 4 ಅದಾವ, 4ರಲ್ಲಿ ನೀವು 2 ಆದರೂ ನೆನ್ಪಿಟ್ಕೊಂಡ್ರೆ ಸಾಕು ಸ್ನೇಹಿತರೆ. 2 ಕೇಳಿದ್ದಾನೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ಸ್ ಇದೆ, ಯಾವುದಿದೆ ಅಂತ ನೋಡ್ಕೊಳ್ಳಿ. ಹೌದಾ? ನೆಕ್ಸ್ಟ್ 3ನೇ ಪ್ರಶ್ನೆ ಇದೆ. ಹೌದಾ? ಇದು ತುಂಬ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟು, ಭಾಳ ಸಲ ಎಕ್ಸಾಮಿಗೂ ಕೂಡ ಬಂದಿದೆ ಸ್ನೇಹಿತರೆ, ಅದಕ್ಕೋಸ್ಕರ ಗೊತ್ತಿರಲಿ. ಸೊ ಒಂದು ದೇಶದ ಶೈಕ್ಷಣಿಕ ಸಾಧನೆಯ ಸೂಚಕಗಳಾವುವು ಅಂತ. ಹೌದಾ? ಸೊ ಅದರಲ್ಲಿ ಮೊದಲನೇದಾಗಿ ಹೇಳಬೇಕಾದ್ರೆ ಸಾಕ್ಷರತಾ ದರ. ಹೌದಾ? ಸೊ ಸಾಕ್ಷರತಾ ದರ ಅಂತಂದರೆ, ಸೊ ಪ್ರತಿಯೊಂದು ಏನಂತಂದರೆ ಎಷ್ಟು ಜನರಿದ್ದಾರೆ, ಆ ಜನರಲ್ಲಿ ಎಷ್ಟು ಜನಸಂಖ್ಯೆಯನ್ನು ಇವತ್ತು ಸಾಕ್ಷರತೆಯನ್ನು ಪಡೆದಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. 2011ರ ಜನಗಣತಿ ಪ್ರಕಾರ ಸೊ ಎಷ್ಟು ಭಾರತದ ಒಂದು ಸಾಕ್ಷರತಾ ದರ ಎಷ್ಟಿತ್ತು ಅಂದರೆ 74.04% ಅಂತ ಇತ್ತು ಅಂತ. ಹೌದಾ? ಸೊ 100ಕ್ಕೆ ಸೊ ಎಷ್ಟು ಅಂದರೆ 74.04% ಅಂತ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇದು ಸಾಕ್ಷರತೆ ಪ್ರಮಾಣ. ಹೌದಾ? ಸೊ 100ಕ್ಕೆ 74 ಇದೆ ಅಂತ ಅರ್ಥ. ಈ ಥರ. ಸೊ ನೆಕ್ಸ್ಟ್ ನೋಡಿ ಪ್ರಶ್ನೆ, ನೆಕ್ಸ್ಟ್ ಒಂದು ಪಾಯಿಂಟು ಯಾವುದು ಅಂತಂದರೆ 2ನೇದು. ಹೌದಾ? ಒಟ್ಟು ದಾಖಲಾತಿಯ ಪ್ರಮಾಣ ಅಂದರೆ, ಸೊ ಶಾಲೆಯಲ್ಲಿ ಇರುವಂಥ ಹಾಜರಾತಿಯಲ್ಲಿ ಇರುವಂಥ ಮಕ್ಕಳು ಪ್ರೆಸೆಂಟ್ ಇರುವಂಥದ್ದು. ಹೌದಾ? ಭಾಳಷ್ಟು ಜನ ಸೊ ನಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ನೋಡ್ತಾ ಇದ್ದೀವಿ, ಸೊ ದಾಖಲಾತಿ ಭಾಳ ಕಡಿಮೆ ಇರುತ್ತೆ. ಹೌದಾ? ಸೊ ದಾಖಲಾತಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಶಾಲೆ ಬಿಟ್ಟ ಮಕ್ಕಳು. ಹೌದಾ? ಸೊ ದಾಖಲಾತಿ ಅಂತಂದರೆ ಆಲ್ರೆಡಿ ಅದನ್ನು ರಿಜಿಸ್ಟ್ರೇಷನಲ್ಲಿ ಇದ್ದವರು. ಸೊ ಶಾಲೆ ಬಿಟ್ಟ ಮಕ್ಕಳಂದರೆ ಆಬ್ಸೆಂಟಲ್ಲಿ ಇರೋರು. ಸೊ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಆ ಕೆಲಸ ಈ ಕೆಲಸ ಅಂತೇಳಿ ಹೋಗಿರುವಂಥದ್ದು. ಹೌದಾ? ಬೇರೆ ಬೇರೆ ಕಾರಣಕ್ಕಾಗಿ ಸ್ಕೂಲಲ್ಲಿ ಅವ್ರು ಇರುವುದಿಲ್ಲ ಅಂಥ ಮಕ್ಕಳು. ಸೊ ಶಾಲೆ ಬಿಟ್ಟಂಥ ಮಕ್ಕಳ ಪ್ರಮಾಣ, ಆ ಪ್ರಮಾಣ. ಹೌದಾ? ಎಸ್. ನೆಕ್ಸ್ಟ್ ನೋಡಿ,
ನೆಕ್ಸ್ಟ್ ನೋಡ್ರಿ, ಪ್ರಾಥಮಿಕ ಶಿಕ್ಷಣ ಪೂರೈಸಿದವರ ಪ್ರಮಾಣ ನೋಡ್ರಿ. ಪ್ರಾಥಮಿಕ ಅಂತಂದರೆ ಸೊ ನಾವು ಎಲ್ಲಿಂದ ಎಲ್ಲಿವರೆಗೆ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ ಸೊ 1 ಹಿಡ್ಕೊಂಡು ನೆಕ್ಸ್ಟ್ ಸೊ 7 ತನಕ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಹೌದಾ, ಪ್ರೈಮರಿ ಹೈಯರ್ ಪ್ರೈಮರಿ ಅಂತೆಲ್ಲ ಆಗಿದೆ ಇವಾಗ. ಸೊ ಇದು ಆದ ನಂತರ ನೆಕ್ಸ್ಟ್ ಹೈಸ್ಕೂಲ್ ಎಲ್ಲನೂ ನೆಕ್ಸ್ಟ್ ಏನಂತಂದರೆ ಕೆಲವು ಕಡೆ ಎಲ್ಲ 7th 8th 9th ಎಲ್ಲನೂ ಕೂಡ ಹಿಡ್ಕೊಂಡಿದ್ದೀವಿ. ಸೊ ಏನೇ ಇರಲಿ, ಸೊ ಪ್ರೈಮರಿ ಒಂದು ಸ್ಕೂಲ್ ಮಕ್ಕಳ ಒಂದು ಶಿಕ್ಷಣವನ್ನು ಪಡೆದಿರುವಂಥ ಒಂದು ಪ್ರಮಾಣ ಅಂತ. ನೆಕ್ಸ್ಟ್ ಯುವ ಸಾಕ್ಷರತೆ. ಹೌದಾ, ಯುವ ಸಾಕ್ಷರತೆ ಅಂದರೆ ಆಫ್ಟರ್ 18. ಹೌದಾ, ಆ ಒಂದು ಸಾಕ್ಷರತೆ ಪ್ರಮಾಣ. ನೆಕ್ಸ್ಟು ವಯಸ್ಕರ ಪ್ರಮಾಣ. ಹೌದಾ, ವಯಸ್ಕರ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಏನಂತಂದರೆ ಈಗ ಅಬೌವ್ 34, 35, 40 ಈ ಒಂದು ರೇಂಜ್ನಲ್ಲಿರುವಂಥ ವಯಸ್ಕರ ಒಂದು ಸಾಕ್ಷರತೆ ದರ ಎಷ್ಟು ಅನ್ನುವಂಥದ್ದು ನಾವು ನೋಡಬೇಕಾಗತ್ತೆ. ಎಸ್, ನೆಕ್ಸ್ಟ್ ನೋಡಿ ಸ್ನೇಹಿತರೆ, 5ನೇ ಪಾಯಿಂಟು, 5ನೇ ಪ್ರಶ್ನೆ. 5ನೇ ಪ್ರಶ್ನೆಯಲ್ಲಿ ಏನಿದೆ ಅಂತ ನೋಡೋಣ. ಎಸ್, ಮಾನವ ಬಂಡವಾಳ ನಿರ್ಮಾಣಕ್ಕೆ ಸೊ ಕೊಡುಗೆ ನೀಡುವ ಅಂಶಗಳು ಯಾವುವು ಅಂತ. ಹೌದಾ, ಶಿಕ್ಷಣ ಮೇಲಿನ ವೆಚ್ಚ, ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಆಗಿದೆ. ಆರೋಗ್ಯದ ಮೇಲಿನ ವೆಚ್ಚ, ವೃತ್ತಿ ನಿರತ ತರಬೇತಿ ಮೇಲಿನ ವೆಚ್ಚ, ಹೌದು, ವಲಸೆ ಮೇಲಿನ ವೆಚ್ಚ, ಮಾಹಿತಿ ಮೇಲಿನ ವೆಚ್ಚ, ಇವೆಲ್ಲನೂ ಕೂಡ ಸೊ ಬೇಕಾಗುತ್ತೆ. ಇದು ಮಾನವನ ಬಂಡವಾಳ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೊಂದು ಕಾಂಟ್ರಿಬ್ಯೂಷನ್ ಕೊಡುವಂಥ ಇವೆಲ್ಲ ಪಾಯಿಂಟ್ಸ್ಗಳಿದಾವೆ ಸ್ನೇಹಿತರೆ. ಎಸ್, ಸೊ ನೆಕ್ಸ್ಟ್ ನೋಡ್ರಿ, 6ನೇ ಪಾಯಿಂಟ್ಸು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದೂ ಕೂಡ. ಹೌದಾ, ಸೊ ಇಲ್ಲಿ 4ರಿಂದ 5 ಪಾಯಿಂಟ್ಸ್ ಬರೆದ್ರೆ ಸಾಕು. ನಾನು ಭಾಳಷ್ಟು ಡೀಟೇಲ್ಸ್ ಆಗಿ ತೊಗೊಂಡಿದ್ದೀನಿ, ಇರಲಿ ಪರವಾಗಿಲ್ಲ. ನೋಡಿ, ಮೊದಲನೇದು ಸೊ ವೈದ್ಯಕೀಯ ಸೇವೆಗಳ ಮೇಲಿನ ವೆಚ್ಚ, ರೋಗ ನಿರೋಧಕ ಲಸಿಕೆಗಳ ಮೇಲಿನ ವೆಚ್ಚ, ಪ್ರತಿಬಂಧಕ ಔಷಧಿಗಳು, ನಿವಾರಕ ಔಷಧಿಗಳು, ಹೌದಾ, ಸಾಮಾಜಿಕ ಔಷಧಿ, ಶುದ್ಧ ಕುಡಿಯುವ ನೀರು ಮತ್ತು ಉತ್ತಮ ಶೌಚಾಲಯಗಳಂಥ ಅವುಗಳ ಮೇಲಿನ ವೆಚ್ಚಗಳಾಗಿವೆ. ಹೌದಾ, ಇಲ್ಲಿ ಸಾಮಾಜಿಕ ಔಷಧಿ ಎಲ್ಲನೂ ಗೊತ್ತಿದೆ ನಿಮಗೆ. ಇಲ್ಲಿ ಸಾಮಾಜಿಕ ಔಷಧಿ ಅಂತಂದರೆ ಅವೇರ್ನೆಸ್ ರೀ, ನೆನಪಿಟ್ಕೊಳ್ಳಿ. ಹೌದಾ, ಸೊ ಸ್ಟಾರ್ಟಿಂಗ್ ಒಳಗೆ ಎಷ್ಟೋ ಜನ ಬಗ್ಗೆ ಹೆಲ್ತ್ ಬಗ್ಗೆ ಎಲ್ಲ ನಾಲೆಜ್ ಇರಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಒಂದು ಕಾರ್ಯಕ್ರಮಗಳು. ಹೌದಾ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಅದ್ರ ಬಗ್ಗೆ ಏನು ಅಂತಂದರೆ ಸೊ ಏನು ನಾಟಕ ಮಾಡಿಸುವಂಥದ್ದು. ಹೌದಾ, ಅದ್ರ ಬಗ್ಗೆ ಒಂದು ಹಾಡುಗಳನ್ನು ಬರೆಸಿ ಹಾಡಿಸೋದು, ಈ ರೀತಿಯಾದಂಥ ಒಂದು ಕೆಲಸ ಇದು ಸಾಮಾಜಿಕ ಔಷಧಿ ಅಂತ ಬರುತ್ತೆ. ಹೌದಾ, ಅವೇರ್ನೆಸ್, ಸೋಷಿಯಲ್ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು. ಹೌದಾ, ನಿವಾರಕ ಔಷಧಿಗಳು ಗೊತ್ತಿದೆ, ಪ್ರತಿಬಂಧಕ ಅಂತ ರೋಗ ನಿರೋಧಕ ಶಕ್ತಿ ಕೊಡುವಂಥದ್ದು. ಹೌದಾ, ಇವೆಲ್ಲನೂ ಕೂಡ ನೀವು ಕೊಡಬೇಕಾಗತ್ತೆ. ಸೊ ಯಾವುದು ಕೇಂದ್ರ ಸರ್ಕಾರ ಇದನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಷ್ಟು ಕಂಟೆಂಟು ನಿಮ್ಗೆ ಹೇಳಬೇಕಂತ ನಾನು ಅಂದ್ಕೊಂಡಿದ್ದು. ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ರವಿ ಎಕನಾಮಿಕ್ಸ್ ಅಂತ, ಎಕನಾಮಿಕ್ಸ್ ರವಿ 1776 ಅಂತ ಯೂಟ್ಯೂಬ್ ಚಾನಲ್ಸು. ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಪೂರ್ತಿ ವಾಚ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದನ್ನು ಶೇರ್ ಮಾಡಿ. ಧನ್ಯವಾದಗಳು.